ಹಾಯ್ ಫ್ರೆಂಡ್ಸ್, ಇವತ್ತು ಸಿಂಪಲ್ಲಾಗಿ ಮನೇಲಿ ಪಲಾವ್ ರೆಸಿಪಿ ಮಾಡ್ಕೊಳ್ಳೋಣ. ಮೊದಲು ಸ್ಟವ್ ಮೇಲೆ ಒಂದು ಕುಕ್ಕರ್ ಇಡೋಣ. ಅದಕ್ಕಾದ್ಮೇಲೆ ಸ್ವಲ್ಪ ಎಣ್ಣೆ ಹಾಕೋಣ. ಮಸಾಲ ಎಲೆ, ಚಕ್ಕೆ, ಲವಂಗ, ಏಲಕ್ಕಿ ಎಲ್ಲ ಹಾಕೋಣ. ಆಮೇಲೆ ಗೋಡಂಬಿ, ಹಾಗೆ ಸ್ವಲ್ಪ ಬ್ರೌನ್ ಆಗೋವರೆಗೂ ಬಿಟ್ಟು 2 ಈರುಳ್ಳಿ ಹಾಕೋಣ. ಹಂಗೆ ಸ್ವಲ್ಪ ಹುರಿದು ಬ್ರೌನ್ ಕಲರ್ ಬರೋವರೆಗೂ ಇದ್ದು ಆಮೇಲೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕೋಣ. ಒಂದು 4 ಮೆಣಸಿನ್ಕಾಯಿ ಹಾಕೋಣ. ಟೊಮೆಟೊ 1 ಕಟ್ ಮಾಡಿ ಹಾಕೋಣ. ಸ್ವಲ್ಪ ಹೊತ್ತು ಹಾಗೆ ಸ್ಟಿರ್ ಮಾಡಿ ಮೆಂತ್ಯ ಸೊಪ್ಪು ಮತ್ತು ಪುದೀನ ಸೊಪ್ಪು ಕಟ್ ಮಾಡಿರೋದು ಹಾಕೋಣ. ಹಾಗೆ ಸ್ವಲ್ಪ ಹೊತ್ತು ಕೈ ಆಡಿಸ್ತಾ ಇರೋಣ. ಆಮೇಲೆ ಫ್ರೋಝನ್ ಪೀಸು ಬೇಕಾದರೆ ಬೇರೆ ಪೀಸು ಹಾಕ್ಬೋದು, ಆದರೆ ಬೇಯಿಸ್ಬಿಟ್ಟು ಹಾಕಬೇಕು. ಹಾಗೆ ಕಾಲಿಫ್ಲವರು, ಇನ್ನೂ ಬೇಕಾದರೆ ಏನಿದೆ ಅದೆಲ್ಲ ತರಕಾರಿ ಹಾಕ್ಬೋದು. ನಾನು ಇದೆರಡರಲ್ಲೇ ಮಾಡಿ ತೋರಿಸ್ತಾ ಇದ್ದೀನಿ, ಸಿಂಪಲ್ ಆಗಿರೋದ್ರಿಂದ. ಅರ್ಧ ಸ್ಪೂನು ಚಿಲ್ಲಿ ಪೌಡರ್, 1 ಸ್ಪೂನು ಧನಿಯಾದ ಪುಡಿ, ಹಾಕಿ ಹಾಗೆ ಕೈ ಆಡಿಸ್ತಾ ಇರಿ. ಆಮೇಲೆ ಸ್ವಲ್ಪ ಗರಂ ಮಸಾಲ ಪೌಡರ್, 1/2 ಕಪ್ಪಷ್ಟು ಮೊಸರು ಹಾಕಿ ಚೆನ್ನಾಗಿ ಸ್ಟಿರ್ ಮಾಡಿ. ಆಮೇಲೆ ಅಕ್ಕಿ ನಾನಿಲ್ಲಿ 1 ಕಪ್ ತಗೊಳ್ತಾ ಇದ್ದೀನಿ, 1 ಗ್ಲಾಸಷ್ಟು. ನಿಮಗೆ ಎಷ್ಟು ಬೇಕಷ್ಟು ತಗೊಳ್ಳಿ. ಹಾಗೆ ಸ್ವಲ್ಪ ಟರ್ಮರಿಕ್ ಅರಿಶಿನ ಪುಡಿ ಹಾಕ್ಕೊಳ್ಳಿ. ಹಾಗೆ ತೊಳೆದಿದ್ದ ಅಕ್ಕಿನ ಇಲ್ಲಿ ಹಾಕ್ಬಿಟ್ಟು ಒಂದು ಸಲ ತಿರುಗಿಸ್ಬಿಟ್ಟು ಹಾಗೇನೆ ಹುರಿದ್ಬಿಟ್ಟು ಅದು ನಾನು ಮಾಮೂಲಿ ರೈಸ್ ತಗೊಂಡಿರೋದ್ರಿಂದ 1 ಕಪ್ಗೆ ರೈಸ್ಗೆ 2 ಕಪ್ಪು ವಾಟರ್ ತಗೊಂಡಿದ್ದೀನಿ. ನೀವು ಬಾಸುಮತಿ ರೈಸ್ ಅಂದರೆ ಅದಕ್ಕೆ ಅಡ್ಜಸ್ಟ್ ಆಗುವಂಗೆ ತಗೊಳ್ಳಿ. ನಾನು ಮಾಮೂಲಿ ರೈಸಲ್ಲಿ ಮಾಡ್ತಾಯಿದ್ದೀನಿ, ಸೋನಾ ಮಸೂರಿನಲ್ಲಿ. ಹಾಗೆ ಗೀ ಹಾಕಿ, ತುಪ್ಪ, ಹಾಗೆ ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪು ನೀವು ನೋಡಿಕೊಂಡು ಹಾಕ್ಕೊಳ್ಳಿ. ಸ್ವಲ್ಪ ಕುದಿ ಬಂದಮೇಲೆ ಲಿಡ್ ಮುಚ್ಚಿಬಿಟ್ಟು 2 ವಿಷಲ್ ಕುಕ್ಕರ್ ಕೂಗಿಸಿ. ಅಷ್ಟೇ, ರೆಡಿ ಆಗಿಬಿಡ್ತು ನಿಮಗೆ ಪಲಾವು. ಏನಂದರೆ ಇದು ಸಿಂಪಲ್ಲಾಗಿ ತರಕಾರಿ ಏನು ಇಲ್ಲ ಅಂದಾಗ, 1-2 ತರಕಾರಿ ಇದೆ ಅಂದಾಗ ಏನು ರುಬ್ಬಷ್ಟಿಲ್ಲ ಏನಿಲ್ಲ. ಹಾಗೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಬಿಟ್ಟು ಈರುಳ್ಳಿ ಎಲ್ಲ ಹಾಕ್ಬಿಟ್ಟು ಹಾಗೆ ಈಸಿಯಾಗಿ ಮಾಡ್ಕೊಳ್ಳುವಂಥ ರೆಸಿಪಿ ಇದು. ಈಗ ರೆಡಿಯಾಗಿದೆ, ಬಿಸಿ ಬಿಸಿಯಾಗಿ ಸರ್ವ್ ಮಾಡಿ.